ವಿದ್ಯಾರ್ಥಿಗಳ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ವಿಜ್ ನಲ್ಲಿ ನಾವು ಪ್ರೀವಿಯಸ್ UPSC ಕ್ವೆಶ್ಚನ್ ಪೇಪರ್ ಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗ ಜುಲೈ 6ನೇ ತಾರೀಕು ನಮ್ಮ ಚಾನೆಲ್ ನಲ್ಲಿ ಹಾಕಿರುವಂತಹ ಕ್ವಿಜ್ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿದಿನ ಈ ವಿಡಿಯೋವನ್ನ ನಾವು ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಇವುಗಳನ್ನ ನೋಡ್ತಾ ಹೋದ್ರೆ ಪ್ರಿಲಿಮ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಜ್ಞಾನ ಬರುತ್ತೆ. ದಯವಿಟ್ಟು ತಪ್ಪದೆ ಇದೊಂದು ವಿಡಿಯೋವನ್ನ ನೋಡ್ತಾ ಹೋಗಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸರಿ, ಈಗ ನೋಡೋಣ ನಮ್ಮ ಪ್ರಶ್ನೆಗಳು ಯಾವ್ಯಾವಿದೆ, ಏನೇನಿದೆ ಅಂತ ಹೇಳಿ. ಓಕೆ, ಮೊದಲೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಥವಾ ಆರ್ ದ ಎಕ್ಸ್ಕ್ಲೂಸಿವ್ ಪವರ್ಸ್ ಆಫ್ ಲೋಕಸಭಾ. ಎಕ್ಸ್ಕ್ಲೂಸಿವ್ ಪವರ್ಸ್ ಅಂತ ಅಂದ್ರೆ ಏನು? ಮೊದಲು ಎಕ್ಸ್ಕ್ಲೂಸಿವ್ ಪವರ್ ಅಂತ ಅಂದ್ರೆ ಅದು ಬರೀ ಆ ವ್ಯವಸ್ಥೆಗೆ ಮಾತ್ರ ಇರಬೇಕು. ಎಕ್ಸ್ಕ್ಲೂಸಿವ್ ಪವರ್ ಆಫ್ ಪ್ರೆಸಿಡೆಂಟ್ ಅಂತ ಅಂದ್ರೆ ಪ್ರೆಸಿಡೆಂಟ್ ಮಾತ್ರ ಅದನ್ನ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ಆ ಒಂದು ವಿಚಾರದ ಕುರಿತು ವಿಚಾರಣೆ ನಡೆಯುತ್ತೆ. ಹಾಗೆ ಎಕ್ಸ್ಕ್ಲೂಸಿವ್ ಪವರ್ಸ್ ಆಫ್ ಲೋಕಸಭಾ ಅಂತ ಕೇಳಿದ್ದಾರೆ. ಲೋಕಸಭೆಯಲ್ಲಿ ಇಲ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ನಡೀತಾ ಅಂತ ಕೇಳ್ತಾರೆ. ಅಲ್ಲಿ ಒಂದನೇದು ಟು ರೇಟಿಫೈ ದ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿಯ ಘೋಷಣೆಯು ಲೋಕಸಭೆಯಲ್ಲಿಯೇ ಪರ್ಮಿಷನ್ ಪಡೆಯುತ್ತಾ? ಹೌದು, ಲೋಕಸಭೆಯಲ್ಲಿ ಕೂಡ ಪರ್ಮಿಷನ್ ಪಡಿಬೇಕಾಗತ್ತೆ. ಲೋಕಸಭೆಯಲ್ಲಿ ಮಾತ್ರ ಪರ್ಮಿಷನ್ ಪಡಿತೀವಾ? ನೋ, ರಾಜ್ಯಸಭೆಯಲ್ಲೂ ಕೂಡ ಪರ್ಮಿಷನ್ ಪಡಿಬೇಕಾಗತ್ತೆ. ಹಾಗಾದ್ರೆ ಇದು ಅಲ್ಲ, ಆಪ್ಷನ್ 1 ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ 2 ನೋಡೋದಾದ್ರೆ ಟು ಪಾಸ್ ಅ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಅಗೇನ್ಸ್ಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಬಹುಮತ ಸಾಬೀತುಪಡಿಸೋದಿರುತ್ತೆ. ಮಂತ್ರಿಮಂಡಲದ ವಿರುದ್ಧ ವಿಶ್ವಾಸಮತದ ಮಸೂದೆಯನ್ನ ನಾವು ಜಾರಿಗೆ ತರಬೇಕು ಅಂತ ಅಂದ್ರೆ ಅಥವಾ ಮಂಡನೆಯನ್ನ ಮಾಡ್ಬೇಕಂದ್ರೆ ಅದನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡ್ಬೇಕಾಗತ್ತಾ ಅಥವಾ ಲೋಕಸಭೆಯಲ್ಲಿ ಮಾತ್ರ ಪಾಸ್ ಮಾಡ್ತಾರಾ? ಹೌದು, ಲೋಕಸಭೆಯಲ್ಲಿ ಮಾತ್ರ. ಬಹುಮತ ಯಾಚನೆ ರಾಜ್ಯದಲ್ಲಿ ವಿಧಾನಸಭೆ, ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮಾತ್ರ ನಡೆಯುತ್ತೆ. ರಾಜ್ಯದಲ್ಲಿ ವಿಧಾನ ಪರಿಷತ್ತು ಮತ್ತು ಕೇಂದ್ರದಲ್ಲಿ ರಾಜ್ಯಸಭೆಯಲ್ಲಿ ನಡೆಯೋದಿಲ್ಲ. ಇದು ಗೊತ್ತಿರಬೇಕು. ಹಾಗಾಗಿ ಆಪ್ಷನ್ 2 ಎಕ್ಸ್ಕ್ಲೂಸಿವ್ಲಿ ಫಾರ್ ಲೋಕಸಭಾ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ 3 ಟು ಇಂಪೀಚ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಮಹಾಭಿಯೋಗ ಅಂತ ಮಾಡ್ತಾರೆ, ಇಂಪೀಚ್ಮೆಂಟ್ ಅಂತ ಕರೀತಾರೆ ಅದನ್ನ. ಅದು ಕೇವಲ ಲೋಕಸಭೆಯಲ್ಲಿ ಮಾತ್ರ ಆಗುತ್ತಾ? ಇಲ್ಲ, ಅದು ಲೋಕಸಭೆಯಲ್ಲೂ ಪಾಸ್ ಆಗ್ಬೇಕು ಮಸೂದೆ ಅಥವಾ ನಿರ್ಣಯ, ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗ್ಬೇಕು. ಹಾಗಾಗಿ ಆಪ್ಷನ್ 2 ಮಾತ್ರ ಇದರಲ್ಲಿ ಸರಿಯಾಗಿದೆ. ಆಪ್ಷನ್ 2 ಎಲ್ಲಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾದ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಸ್ಟೇಟ್ಮೆಂಟ್ ಗಳನ್ನ ಗಮನಿಸಿ. ಒಂದೇದು ಏನಿದೆ ಅಂತ ಕೇಳಿದಾರೆ, ನೋಡೋಣ. ಏನ್ ಕೇಳಿದಾರೆ ಅಂದ್ರೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೌವ್ ಈಸ್ ಅಥವಾ ಆರ್ ಕರೆಕ್ಟ್. ಈ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. 2022ರಲ್ಲಿ ಕೇಳಿದ್ರು ಈ ಪ್ರಶ್ನೆಯನ್ನ. ಇದರಲ್ಲಿ ಒಂದೇದು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಲಾಸಿಫೈ ದ ಮಿನಿಸ್ಟರ್ಸ್ ಇಂಟು 4 ರ್ಯಾಂಕ್ಸ್ ಅಂದ್ರೆ ಸಂವಿಧಾನ ನಮ್ಮ ಮಂತ್ರಿಗಳನ್ನ 4 ರೀತಿಯಲ್ಲಿ ವಿಭಜನೆ ಮಾಡಿದೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್, ವಿಜ್ ಅಂತ ಅಂದ್ರೆ ನೇಮಲಿ ಅಂದ್ರೆ ಹೆಸರಿಸುವುದಾದ್ರೆ ಕ್ಯಾಬಿನೆಟ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಸ್ಟೇಟ್, ಇಂಡಿಪೆಂಡೆಂಟ್ ಚಾರ್ಜ್, ಮಿನಿಸ್ಟರ್ ಆಫ್ ಸ್ಟೇಟ್ ಅಂಡ್ ಡೆಪ್ಯೂಟಿ ಮಿನಿಸ್ಟರ್. 4 ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಸಂವಿಧಾನದಲ್ಲಿ ಆ ರೀತಿ ವಿಂಗಡಣೆ ಇದೆಯಾ? ಇಲ್ಲ, ಸಂವಿಧಾನದಲ್ಲಿ ಆ ರೀತಿ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ. ಅದನ್ನ ಇವರೇ ಮಾಡ್ಕೊಂಡಿರೋದು. ಯಾರು? ರಾಜಕಾರಣಿಗಳು ಕಾಯ್ದೆಯ ಮೂಲಕ ಮಾಡ್ಕೊಂಡಿರೋದು. ನೆಕ್ಸ್ಟ್ ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ ಯೂನಿಯನ್ ಗವರ್ಮೆಂಟ್ including the prime minister shall not exceed 15% of the total number of the members of the Lok Sabha. ಹೌದಾ, ಅಂದ್ರೆ ಏನು ಕೇಂದ್ರ ಸರ್ಕಾರ ಇರುತ್ತಲ್ಲ ಅಲ್ಲಿ ಬರೀ 15% ಮಂತ್ರಿಗಳಿರ್ಬೇಕು ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಸೇರಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಸ್, ಸರಿ ಉತ್ತರ. 2003ರಲ್ಲಿ ಒಂದು ಕಾಯ್ದೆಯನ್ನ ಮಾಡಿ ಇದಕ್ಕೆ ನಿಯಮವನ್ನು ತಂದಿದ್ದಾರೆ. ಹಾಗಾಗಿ ಸ್ಟೇಟ್ಮೆಂಟ್ 1 ರಾಂಗ್ ಇದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಹಾಗಾಗಿ ಎಲ್ಲಿ 2 ಇದೆ ಅಂತ ಚೆಕ್ ಮಾಡೋಣ. ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್. ಕರೆಕ್ಟ್ ಕೇಳಿದಾರೆ, ಇನ್ ಕರೆಕ್ಟ್ ಅಂತ ಕೇಳಿದಾರೆ ಅಂತ ನೋಡ್ಬೇಕು. ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ವಿಚ್ ಆರ್ ಅಬೌವ್ ಕರೆಕ್ಟ್ ಅಂತ ಕೇಳ್ತಾ ಇದಾರೆ. 2021ರ ಪ್ರಶ್ನೆ ಇದು. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ದೇರ್ ಇಸ್ ಓನ್ಲಿ 1 ಸಿಟಿಜನ್ಶಿಪ್ ಅಂಡ್ 1 ಡೊಮಿಸೈಲ್ ಅಂತ ಕೇಳ್ತಾ ಇದ್ದಾರೆ. ಹೌದಾ, ನಮ್ಮ ದೇಶದಲ್ಲಿ ಒಂದು ಸಿಟಿಜನ್ಶಿಪ್ ಮತ್ತೆ 1 ಡೊಮಿಸೈಲ್ ಅಂತ ಇದೆಯಾ? ಇಲ್ಲ, ನಮ್ಮ ದೇಶದಲ್ಲಿ ಆ ರೀತಿ ಏನಿಲ್ಲ. ನಮ್ಮ ದೇಶದಲ್ಲಿ ಸಿಟಿಜನ್ಶಿಪ್ ಮಾತ್ರ ಇದೆ. ನೆಕ್ಸ್ಟ್ ಆಪ್ಷನ್ ಬಿ. ಸ್ಟೇಟ್ಮೆಂಟ್ 2 ಆ ಸಿಟಿಜನ್ ಬೈ ಬರ್ತ್ ಓನ್ಲಿ ಕ್ಯಾನ್ ಬಿಕಮ್ ಹೆಡ್ ಆಫ್ ಸ್ಟೇಟ್ ಅಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಬೇಕು ಅಂತಂದ್ರೆ ನಮ್ಮ ದೇಶದಲ್ಲೇ ಹುಟ್ಟಿರ್ಬೇಕಾ ಅವರು? ಇಲ್ಲ, ಹಾಗೇನಿಲ್ಲ. ಬೇರೆ ದೇಶದಿಂದ ಬಂದು ಭಾರತದ ನಾಗರಿಕರಾಗಿದ್ರು ಕೂಡ ಆಗುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಇದೆ ಇದು. ಅಮೆರಿಕದಲ್ಲಾದ್ರೆ ಅಲ್ಲೇ ಹುಟ್ಟಿರ್ಬೇಕು. ನೆಕ್ಸ್ಟ್ 3ನೇದು
A foreigner once granted the citizenship cannot be deprived of it under any circumstances. ಅಂದ್ರೆ ನಾವು ಭಾರತದಲ್ಲಿ ಒಬ್ಬ ವಿದೇಶಿಗನಿಗೆ ಏನದು ನಾವು ಇದನ್ನ ಕೊಟ್ರೆ ನಾಗರಿಕತ್ವವನ್ನು ಕೊಟ್ರೆ ಅದನ್ನ ಎಂದೂ ಕೂಡ ಮರಳಿಕ್ಕೆ ಹಿಂಪಡೆಯೋಕ್ ಆಗಲ್ವಾ? ಆ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಹಾಗಿದೆಯಾ? ಇಲ್ಲ. ಅವನು ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಅದನ್ನ ಹಿಂಪಡಿಬಹುದು. ಹಾಗಾಗಿ ಸ್ಟೇಟ್ಮೆಂಟ್ 2, 3 ಕೂಡ ರಾಂಗ್ ಇದೆ. 2, 3ಗಳು ರಾಂಗ್ ಇದೆ. 2 ರಾಂಗ್ ಇದೆ. ಎಸ್, 2 ರಾಂಗ್ ಇದೆ. ಆದ್ರಿಂದ ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾದ ಉತ್ತರ. ಆದ್ರಿಂದ ಬಿ, ಸಿ, ಡಿಗಳು ರಾಂಗ್ ಆಗುತ್ತೆ. ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಸಿಂಗಲ್ ಸಿಟಿಜನ್ಶಿಪ್ ಇದೆ ಮತ್ತು ಸಿಂಗಲ್ ಡೊಮಿಸೈಲ್ ಇದೆ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ನಾನು ಇದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡುವಾಗ ನೋ ಡೊಮಿಸೈಲ್ ಅಂತ ಹೇಳಿದ್ದೆ. ಹಾಗೇನಿಲ್ಲ, ಇದೆ. ಒಂದು ಸಿಟಿಜನ್ಶಿಪ್ ಮತ್ತು ಒಂದೇ ಡೊಮಿಸೈಲ್ ಇದೆ. ಅಂದ್ರೆ ಒಂದು ರಾಜ್ಯಕ್ಕೆ ಅವನ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಅವನಿಗೆ ಒಂದೇ ಪತ್ರ ಇರುತ್ತೆ, ಅವನು ಭಾರತದ ನಾಗರಿಕ ಅಂತ ಹೇಳಿ. ನೆಕ್ಸ್ಟ್ ಒಂದು ಮೇನ್ಸ್ ಪ್ರಶ್ನೆ ಇದೆ. To what extent, in your view, the parliament is able to ensure accountability of executive in India? ಯಾವ ರೀತಿಯಲ್ಲಿ ಭಾರತದಲ್ಲಿ ಪಾರ್ಲಿಮೆಂಟ್ನವರು ಕಾರ್ಯಾಂಗದ ಹೊಣೆಗಾರಿಕೆಯನ್ನ ಖಚಿತಪಡಿಸ್ತಾರೆ ಅಂತ ಕೇಳ್ತಾರೆ. ಅಂದ್ರೆ ಸಂಸತ್ನಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯಾಂಗವನ್ನ ಹದ್ದುಬಸ್ತಿನಲ್ಲಿ ಇಡಬಹುದು ಅಂತ. ಅಂದ್ರೆ ಕಾರ್ಯಾಂಗ ಅಂತ ಅಂದ್ರೆ ಏನ್ ಬರುತ್ತೆ? ಅದರಲ್ಲಿ IAS IPS ಆಫೀಸರ್ಗಳು, ಮಂತ್ರಿಗಳು ಇವರೆಲ್ಲರೂ ಕೂಡ ಬರ್ತಾರೆ. ಮತ್ತೆ ಪಾರ್ಲಿಮೆಂಟ್ ಅಂತ ಅಂದ್ರೆ ಏನ್ ಬರುತ್ತೆ? ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬರುತ್ತೆ, ಅವು ಬರುತ್ತೆ ಅಲ್ವಾ? ಹಾಗಾಗಿ ನಾವು ಮೊದಲೇ ಪಾಯಿಂಟ್ ಏನಂತ ಅಂದ್ರೆ ಲೋಕಸಭೆಯಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ, ಶೂನ್ಯ ವೇಳೆಯಲ್ಲಿ ಪ್ರಶ್ನೆ ಮಾಡೋದ್ರ ಮೂಲಕ, ಮತ್ತು ಏನಂತ ಅಂದ್ರೆ ಮಂತ್ರಿಮಂಡಲ ಇರುತ್ತಲ್ಲ ಅದು ಕೂಡ ಎಕ್ಸಿಕ್ಯೂಟಿವ್ ಅಂದ್ರೆ ವಿಶ್ವಾಸ ಮತ ಮಸೂದೆ ಪಾಸ್ ಮಾಡೋದ್ರ ಮೂಲಕ. ಅಂದ್ರೆ ಈ ಒಂದು ಮಂತ್ರಿಮಂಡಲ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ, ನಾವು ಇವರ ವಿರುದ್ಧ ಏನ್ ಮಾಡ್ತೀವಿ, ನಮ್ಮ ಬಹುಮತವನ್ನ ಸಾಬೀತುಪಡಿಸ್ತೀವಿ, ಈ ಸರ್ಕಾರ ಬೀಳಲಿ ಅಂತ 2ನೇ ಪಾಯಿಂಟ್ ಆಗುತ್ತೆ. ಈ ರೀತಿ ಹಲವಾರು ಪಾಯಿಂಟ್ಗಳು ಬರುತ್ತೆ. ಬರ್ತಾ ಪ್ರಿಲಿಮ್ಸ್ ಮುಗಿಲಿ ಮುಂದಿನ ವರ್ಷ. ನಾನು ಮೇನ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋಕೆ ಪ್ರಯತ್ನ ಪಡ್ತೀನಿ. ಸದ್ಯಕ್ಕೆ ಪ್ರತಿದಿನ 3 ಪ್ರಶ್ನೆಗಳಿರುತ್ತೆ. ಅವುಗಳನ್ನ ನಮ್ಮ ಕನ್ನಡ IAS ಅಕಾಡೆಮಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅವುಗಳನ್ನ ಫಾಲೋ ಮಾಡಿ, ನಿಮಗೆ ಪ್ರಿಲಿಮ್ಸ್ ನಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.